ಚಿಕ್ಕಮಗಳೂರಿನ ಒಂದು ಪುಟ್ಟ ಗ್ರಾಮದ ಅತ್ಯಂತ ಬಡ ಕುಟುಂಬವೊಂದರಲ್ಲಿ ಜನಿಸಿದ ಕನ್ಯಾಕುಮಾರಿಯವರು ಸಹಜವಾಗಿಯೇ ಬಡತನದ ನೋವನ್ನ ಅನುಭವಿಸಬೇಕಾಯಿತು. ಇದರ ಜೊತೆಗೆ ಪತಿಗೆ ಕಾಯಿಲೆ ಇದ್ದ ಕಾರಣ ಮನೆಯ ಸಂಪೂರ್ಣ ಜವಾಬ್ದಾರಿ ಇವರ ಮೇಲೆ ಬಂತು. ಕೈಗೆ ವಾಚು, ತಲೆಗೆ ಹ್ಯಾಟು. ಅಂಗನವಾಡಿ ಶಿಕ್ಷಕಿಯಾಗಿದ್ದ ಇವರು ಕೂಲಿ ಕೆಲಸಕ್ಕೂ ತೆರಳಿದ್ದ ದಿನಗಳ ಅನೇಕ ಉದಾಹರಣೆಗಳಿವೆ. ಇಬ್ಬರು ಮಕ್ಕಳನ್ನ ಓದಿಸಲು ಕನ್ಯಾಕುಮಾರಿಯವರು ಸಿಕ್ಕ ಸಿಕ್ಕ ಸಣ್ಣ ಪುಟ್ಟ ಕೆಲಸಗಳನ್ನೆಲ್ಲ ಮಾಡುತ್ತಾ ಬಂದರು. ಮಕ್ಕಳ ಭವಿಷ್ಯಕ್ಕಾಗಿ ನಾನು ಜಮೀನು ಬಿಟ್ಟು ಅಂಗನವಾಡಿ ಎಲ್ಲ ಬಿಟ್ಬಿಟ್ಟು ಮತ್ತು ನಮ್ಮ ಮನೆಯಲ್ಲಿ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು, ಅಲ್ಲೇ ಹಾಸ್ಪಿಟ್ಲಿಗೆ ತೋರಿಸ್ಬೋದು ಹತ್ತಿರ ಬೆಂಗಳೂರು ಅಂತ ನಾನು ಬೆಂಗಳೂರಿಗೆ ನಮ್ಮ ಮಕ್ಕಳು ಗಂಡನ್ನ ಕರ್ಕೊಂಡು ಬೆಂಗಳೂರಿಗೆ ಬಂದೆ. ತುಂಬ ಕಷ್ಟವಾಗ್ತಿತ್ತು. ನಮ್ಮ ಮನೆಯವ್ರ ಸಂಪಾದನೆ ಏನೂ ಆಗ್ತಿರಲಿಲ್ಲ, ಅವ್ರಿಗೆ ಸ್ವಲ್ಪ ಹೆಲ್ತ್ ಬೇರೆ ಇಶ್ಯೂ ಇತ್ತು. ಏನಪ್ಪ ಮಾಡೋದು ಅಂತ ಅನ್ನೋಷ್ಟರಲ್ಲಿ ನನಗೊಂದು ಶಿವಲಿಂಗಯ್ಯ ಸರ್ ಪರಿಚಯ ಇದ್ದರು. ಅವರು ಹೇಳಿದರು ಈ ಥರ ಅಂಥೇಳಿ. ಅವ್ರ ಪ್ರಾಡಕ್ಟ್ ಬಗ್ಗೆ ಕೇಳಿದೆ. ಜೊತೆಗೆ ಅವ್ರ ಜೊತೆ ಇದ್ದರು 15-20 ಜನ, 25 ವರ್ಷದಿಂದ ನನ್ನ ಜೊತೆ ಇದ್ದಾರೆ ಅಂತಂದರು. ನಮ್ಮೂರವರು, ನಮ್ಮೂರ ಕಂಪ್ನಿ ಅಂದಾಗ ನಮಗೆ ಖುಷಿಯಾಗಿ ನಾನು ವಿ ಸ್ಟಾರಿಗೆ ಜಾಯ್ನ್ ಆದೆ. ವಿ ಸ್ಟಾರಿಗೆ ಜಾಯ್ನ್ ಆಗಿ ನನಗೆ ಸ್ವಲ್ಪ ಪರ್ಸ್ನಲ್ ಪ್ರಾಬ್ಲಮ್ ಇತ್ತು, ನಮ್ಮ ಮನೆಯವರಿಗೆ ಪ್ರಾಡಕ್ಟ್ ಬೇಕಿತ್ತು. ತಗೊಂಡು ಯಾವಾಗ ಖುಷಿಯಾಯಿತು ನಮಗೆ ಪ್ರಾಡಕ್ಟ್ ಬಗ್ಗೆ ಎಲ್ಲ ತುಂಬ ಖುಷಿಯಾಗಿ ಸ್ವಲ್ಪ ಸೀರಿಯಸ್ಸಾಗಿ ಮಾಡೋಣ ಅಂತ ಮಾಡ್ತಾನಿದ್ದೆ. ನನ್ನ ಕೆಲಸ ನಾನು ಮಾಡ್ತಾಯಿದ್ದೆ ಅಷ್ಟೇ. ಏನು ಮಾಡಬೇಕು ನಮ್ಮ ಅಪ್ಲೇನು ಏನು ಹೇಳ್ಕೊಡ್ತಿರೋ ಅದನ್ನು ನಾನು ಮಾಡ್ತಾ ಹೋದೆ ಅಷ್ಟೇ. ಯಾರ ಮಾತು ಕಿವಿಗೆ ತಗೊಳ್ತಿರಲಿಲ್ಲ. ಕೊರೋನಾದಲ್ಲಿ ಏನು ಮಾಡೋದು ಕಷ್ಟ ಆಗ್ತಿತ್ತು. ಆದ್ರೂ ಕೊರೋನಾದಲ್ಲಿ ಕೆಲಸ ಮಾಡಿ ನಾನು ASM ಅಂತ ರ್ಯಾಂಕ್ ಮಾಡಿ 1.5 ಲಕ್ಷ ಇನ್ಕಮ್ ತಗೊಂಡೆ ಆವಾಗನು. ಮತ್ತು ಇನ್ನೂ ಕೊರೋನಾ ಬಂತು, ಅದರಲ್ಲೂ SM ಆದೆ. SM ಇನ್ಕಮ್ನ ತಗೊಂಡೆ. ತುಂಬ ಖುಷಿ ಆಗ್ತಿತ್ತು. ರ್ಯಾಂಕು ಜಂಪ್ ಆಗ್ತಾ ಬಂದೆ. ನಮ್ಮ ಮನೆಯವ್ರು ತುಂಬ ಸಪೋರ್ಟ್ ಮಾಡ್ತಿದ್ರು ನನಗೆ. ಮಕ್ಕಳಿಗಿಂತ ಮನೆಯವ್ರು ತುಂಬ ಸಪೋರ್ಟ್ ಮಾಡ್ತಿದ್ರು. ಇನ್ನೇನು ಆಗಸ್ಟ್ 20 ಒಂದು ಪ್ರೋಗ್ರಾಮ್ ಇಟ್ಕೊಂಡಿದ್ವಿ ನೀವು ಹೈಟೆಕ್ ಅಂತೇಳಿ. ಅದಕ್ಕೆಲ್ಲ ಪರ್ಚೇಸ್ ಮಾಡಬೇಕು, ಅವ್ರನ್ನೂ ಕರಿಬೇಕು, ಅವ್ರನ್ನೂ ಸ್ಟೇಜಿಗೆ ಕರ್ಕೊಂಡು ಹೋಗ್ಬೇಕು ಅಂತೇಳಿ ಎಲ್ಲ ಶಾಪಿಂಗ್ ಮಾಡಬೇಕು ಅನ್ನೋ ದೃಷ್ಟಿಲಿದ್ವಿ. ರಾತ್ರಿ ಚೆನ್ನಾಗಿ ಊಟ ಮಾಡಿ ಮಲಗಿ ಬೆಳಗ್ಗೆ ಅನ್ನೋಷ್ಟರಲ್ಲಿ ನಮ್ಮ ಮನೆಯವ್ರು ಕೈಗೆ ಸಿಗಲಿಲ್ಲ. ತುಂಬ ಬೇಜಾರಾಗುತ್ತೆ. ಆದರೂ ವಿ ಸ್ಟಾರು MD ಮತ್ತು ನಮ್ಮ ಅಪ್ಲೈನೆಲ್ಲ ನಾವಿದ್ದೀವಿ ಮೇಡಮ್, ನಾವಿದ್ದೀವಿ ಅಂತ ಹೇಳ್ಬಿಟ್ಟು ನನ್ನನ್ನು ಈ ಮಟ್ಟಕ್ಕೆ ಬೆಳೆಸಿದರೆ ತುಂಬ ಖುಷಿ ಆಗ್ತಿದೆ. 4 ಗೋಡೆ ಮಧ್ಯದಲ್ಲಿದ್ದೆ. ಇವಾಗ ನಂಗೆ ಅನಿಸುತ್ತೆ ಸೌಟ್ ಹಿಡಿಯೋ ಕೈ ಇವತ್ತು ಮೈಕ್ ಹಿಡಿಯೋ ಕೈ ಇವತ್ತು ಕಾರ್ ಸ್ಟೇರಿಂಗ್ ಹಿಡಿದು ಫ್ಲೈಟಲ್ಲಿ ಓಡಾಡುವಂತೆ ಮಾಡಿದೆ ನಮ್ಮ ಕಂಪ್ನಿ ವಿ ಸ್ಟಾರ್ ಕಂಪ್ನಿ ಅಂತ ಹೇಳೋಕ್ಕೆ ತುಂಬ ಖುಷಿಯಾಗುತ್ತೆ. ಅಪ್ಸರ ಹಿಂದೂಸ್ತಾನಿ ಸರ್ಗೆ ನಾನು ಯಾವಾಗಲೂ ಕೃತಜ್ಞತೆ ಸಲ್ಲಿಸ್ತೀನಿ. ಇದು ಒಂದು ವಿ ಸ್ಟಾರ್ ಪ್ಲಸ್ ಕಂಪ್ನಿನ ಸೃಷ್ಟಿ ಮಾಡಿದ್ದಕ್ಕೋಸ್ಕರ ನಮ್ಮ ಜೀವನ ಇವತ್ತಿರೋದು. ಸೊ ಬಂದಾದಮೇಲೆ ನೋಡಿ, ನಾನು ಇವತ್ತು ಈ ಹೋಮ್ ಸ್ಟೇಲಿ ಕೂತ್ಕೊಂಡು ಮಾತಾಡ್ತಿದ್ದೀನಿ. ಆ ವಿ ಸ್ಟಾರ್ ಪ್ಲಸ್ನ ನಾನು ಒಂದು ಹೋಮ್ ಸ್ಟೇ ಮಾಡಿದ್ದೀನಿ. ಅಷ್ಟು ಸಂಕಷ್ಟಗಳನ್ನು ಎದುರಿಸುತ್ತಿದ್ದ ಸಾಮಾನ್ಯ ಹೆಣ್ಣುಮಗಳು ಇಂದು ನಿಮ್ಮ ಮುಂದೆ ಈ ರೀತಿ ಬೆಳೆದಿರುವುದು ವಿ ಸ್ಟಾರ್ ಪ್ಲಸ್ನ ಯಶೋಗಾಥೆಯ ಚರಿತ್ರೆಯನ್ನ ವಿವರಿಸುತ್ತದೆ. ಕನ್ಯಾಕುಮಾರಿಯವರೇ, ಇದೇ ರೀತಿ ನಿಮ್ಮ ಸಾಧನೆಗಳ ಮೂಲಕ ಎಲ್ಲರಿಗೂ ಸ್ಫೂರ್ತಿದಾಯಕರಾಗಿರಿ.